ಅವರ ಗೌರವಕ್ಕೆ ತಕ್ಕದಾಗಿ ಯಾವ ಮಾತು ಆಡಿಲ್ಲ. ಅವ್ರು ಕೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾಕತ್ತಿಲ್ವಾ ದಮ್ಮಿಲ್ವಾ ಅಂತ ಕೇಳ್ತಾರೆ. ನಮ್ಮ ಮಾನ್ಯ ಸ್ನೇಹಿತರೆ, ಪರಮೇಶ್ವರ್ ಅವರು ಈ ಜಿಲ್ಲೆಯ ಈ ರಾಜ್ಯದ ಒಬ್ಬ ಅತ್ಯುತ್ತಮ ರಾಜಕಾರಣಿ. ಅದನ್ನು ನಾವೆಲ್ಲ ಹೇಳಿದ್ದು. ಇದೇ BJP ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವ್ರು ಹೇಳಿದರು, ನಮ್ಮ ವಿ ಸೋಮಣ್ಣವ್ರು ಹೇಳಿದರು, ಸವಡು ಶಿವಣ್ಣವರು, ಅಂದರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳೇ ಬಂಗಾರದಂಥ ಮನುಷ್ಯ, ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ರಾಜಕಾರಣಿ ನಾವು ಹಿಂದೆ ಕಂಡಿಲ್ಲ, ಮುಂದೆ ಕಾಣೋದಿಲ್ಲ ಅಂತ ಹೇಳಿರೋದು ಅವ್ರ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ. ಅವ್ರಿಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದಕ್ಕೆ ಇವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಒಂದು ಹೇಳಬೇಕಂದ್ರೆ ಪರಮೇಶ್ವರ್ ಅವರು ಯಾವತ್ತು ದಾಖಲೆಗಳ ವೀರ, ಸಕಲ ಗುಣ ಸಂಪನ್ನ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಮಾಡಿರೋಂಥ ಒಂದು 100 ಮೀಟರ್ಸ್ ಓಟದ ಸ್ಪರ್ಧೆ ಇವತ್ತು ದಾಖಲೆಯಲ್ಲಿದೆ. ಅವರು ಹೊರದೇಶದಲ್ಲಿ ಓದ್ಕೊಂಡು ಬಂದಂಥವ್ರು. ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ದರು. 1989ರಲ್ಲಿ ಮಧುಗಿರಿನಲ್ಲಿ ಪ್ರಥಮ ಬಾರಿ ಶಾಸಕರಾದ ಮೇಲೆ ಅದೇ ಅವಧಿಯಲ್ಲೇ ರೇಷ್ಮೆ ಖಾತೆ ಸಚಿವರಾದರು, ಉನ್ನತ ಶಿಕ್ಷಣ ಸಚಿವರಾದರು, ವೈದ್ಯಕೀಯ ಶಿಕ್ಷಣ ಸಚಿವರಾದರು, 3 ಬಾರಿ ಅವರು ಗೃಹ ಸಚಿವರಾದರು. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ 8 ವರ್ಷಗಳ ಕಾಲ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆ ಅವಧಿಯಲ್ಲಿ 2 ಸಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅವ್ರದ್ದೇ ಈ ಜಿಲ್ಲೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಅಂತಂದಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ತರೋದಕ್ಕಿಂತ ಪ್ರಥಮವಾಗಿ ಅವರು 2000ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉನ್ನತ ಶಿಕ್ಷಣ ಸಚಿವರಿದ್ದರು. ಅವರು ವಿಶ್ವವಿದ್ಯಾಲಯದ ಬಿಲ್ ಪಾಸ್ ಮಾಡಿದರು. ಕೆಲವು ಪ್ರತಿನಿಧಿಗಳು ಅನ್ನಿಸ್ಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋದರು, ಮಾರ್ಕ್ಸ್ ಕಾರ್ಡ್ನ ಕೈಯಲ್ಲಿ ಬರ್ಕೊಡ್ತಾಯಿದ್ರು. ಅಂದರೆ ದಂಧೆ ನಡೆಸ್ತಾಯಿದ್ರು, ಮಾರ್ಕ್ಸ್ ಕಾರ್ಡ್ ದಂಧೆ. ಆ ದಂಧೆ ನಿಲ್ಲಿಸ್ಬೇಕಂತ ಪರಮೇಶ್ವರ್ ಅವರು ಅದನ್ನು ಎಲ್ಲನೂ ಡಿಜಿಟಲೀಕರಣ ಮಾಡಿದರು, ಅಂದರೆ ಕಂಪ್ಯೂಟರ್ಕರಣ ಮಾಡಿದರು. ಅಂಥದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅಂತ ಅವತ್ತು ಏನು ಚುನಾಯಿತರ ಪ್ರತಿನಿಧಿಗಳಾಗಿ ವಿದ್ಯಾರ್ಥಿಗಳು ಮೋಸ ಮಾಡ್ತಿದ್ರು, ಆ ದಂಧೆನೇ ನಿಲ್ಲಿಸಿ ಶಿಕ್ಷಣ ತಜ್ಞರನ್ನ ಆ ಸಂದರ್ಭಕ್ಕೆ ಬರೋಂಗೆ ಮಾಡಿದರು. ನನ್ನನ್ನು ಅವರ ಗೌರವಕ್ಕೆ ತಕ್ಕದಾಗಿ ಯಾವ ಮಾತು ಆಡಿಲ್ಲ. ಅವ್ರು ಕೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾಕತ್ತಿಲ್ವಾ ದಮ್ಮಿಲ್ವಾ ಅಂತ ಕೇಳ್ತಾರೆ. ನಮ್ಮ ಮಾನ್ಯ ಸ್ನೇಹಿತರೆ, ಪರಮೇಶ್ವರ್ ಅವರು ಈ ಜಿಲ್ಲೆಯ ಈ ರಾಜ್ಯದ ಒಬ್ಬ ಅತ್ಯುತ್ತಮ ರಾಜಕಾರಣಿ. ಅದನ್ನು ನಾವೆಲ್ಲ ಹೇಳಿದ್ದು. ಇದೇ BJP ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವ್ರು ಹೇಳಿದರು, ನಮ್ಮ ವಿ ಸೋಮಣ್ಣವ್ರು ಹೇಳಿದರು, ಸವಡು ಶಿವಣ್ಣವರು, ಅಂದರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳೇ ಬಂಗಾರದಂಥ ಮನುಷ್ಯ, ಅಜಾತ ಶತ್ರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ರಾಜಕಾರಣಿ ನಾವು ಹಿಂದೆ ಕಂಡಿಲ್ಲ, ಮುಂದೆ ಕಾಣೋದಿಲ್ಲ ಅಂತ ಹೇಳಿರೋದು ಅವ್ರ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ. ಅವ್ರಿಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದಕ್ಕೆ ಇವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಒಂದು ಹೇಳಬೇಕಂದ್ರೆ ಪರಮೇಶ್ವರ್ ಅವರು ಯಾವತ್ತು ದಾಖಲೆಗಳ ವೀರ, ಸಕಲ ಗುಣ ಸಂಪನ್ನ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಮಾಡಿರೋಂಥ ಒಂದು 100 ಮೀಟರ್ಸ್ ಓಟದ ಸ್ಪರ್ಧೆ ಇವತ್ತು ದಾಖಲೆಯಲ್ಲಿದೆ. ಅವರು ಹೊರದೇಶದಲ್ಲಿ ಓದ್ಕೊಂಡು ಬಂದಂಥವ್ರು. ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ದರು. 1989ರಲ್ಲಿ ಮಧುಗಿರಿನಲ್ಲಿ ಪ್ರಥಮ ಬಾರಿ ಶಾಸಕರಾದ ಮೇಲೆ ಅದೇ ಅವಧಿಯಲ್ಲೇ ರೇಷ್ಮೆ ಖಾತೆ ಸಚಿವರಾದರು, ಉನ್ನತ ಶಿಕ್ಷಣ ಸಚಿವರಾದರು, ವೈದ್ಯಕೀಯ ಶಿಕ್ಷಣ ಸಚಿವರಾದರು, 3 ಬಾರಿ ಅವರು ಗೃಹ ಸಚಿವರಾದರು.